ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಅದ್ಭುತ ಜಾಗಕ್ಕೆ ಬಂದಿದ್ದೀವಿ. ಬರೀ ಈಜೋದಷ್ಟೇ ಅಲ್ಲ, ಇವತ್ತು ನಾವು ನೀರಲ್ಲಿ ವಿಶೇಷವಾಗಿ ಯೋಗಾಸನ ಮಾಡ್ತೀವಿ. ನೀರಲ್ಲಿ ಯೋಗ ಮಾಡೋದು ಎಷ್ಟು ಮಜಾ ಇರುತ್ತೆ ಮತ್ತು ಅದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, ನಾವು ನೀರಲ್ಲಿ ಯೋಗ ಮಾಡ್ತೀವಿ. ನೆಲದ ಮೇಲೆ ಯೋಗ ಮಾಡೋದಕ್ಕಿಂತ ನೀರಿನಲ್ಲಿ ಮಾಡೋದು ಸ್ವಲ್ಪ ಭಿನ್ನ. ನೀರಿನಲ್ಲಿ ನಮ್ಮ ದೇಹ ತೂಕ ಕಡಿಮೆ ಮಾಡದಂತೆ ಅನಿಸುತ್ತೆ, ಆದರೆ ಕಠಿಣ ಆಸನಗಳನ್ನು ಸಹ ತುಂಬ ಸುಲಭವಾಗಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ನಾಯುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ನೀರಲ್ಲಿ ಈಜೋಕ್ಕಿಂತ ಮುಂಚೆ ನಾವು ಒಂದು ವಾರ್ಮಪ್ ಎಕ್ಸಸೈಸ್ನ ಮಾಡಿಬಿಟ್ಟು ನೀರಲ್ಲಿ ಇಳಿಬೇಕು. ಹಾಗೆ ನೀರಿನಲ್ಲಿ ಈಜುವಾಗ ಬಾಯಿಯಿಂದ ನಾವು ಗಾಳಿನ ತೆಗೆದುಕೊಂಡು ನೀರು ಒಳಗೆ ಮೂಗಿನಿಂದ ನಿಧಾನವಾಗಿ ಬಿಡಬೇಕು. ಈ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಂಡ್ರೆ ಮತ್ತೆ ಹೆಚ್ಚು ಒಳ್ಳೆಯದು. ಹಾಗೆ ಗಾಬರಿನ ನಾವು ಮಾಡ್ಕೋಬಾರ್ದು. ಮತ್ತು ನೀವು ಎಷ್ಟು ರಿಲ್ಯಾಕ್ಸ್ ಆಗಿರ್ತೀರೋ ಅಷ್ಟು ಸುಲಭವಾಗಿ ನೀರ ಮೇಲೆ ತೇಲ್ಬಹುದು. ಮತ್ತು ನಮ್ಮ ದೇಹವನ್ನು ಬಿಗಿಯಾಗಿ ಹಿಡಿದುಕೊಂಡ್ರೆ ನೀರಲ್ಲಿ ಮುಳುಗುವಂತಹ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಫ್ರೆಂಡ್ಸ್, ನೀರಲ್ಲಿ ಯೋಗಾಸನ ಮಾಡುವಾಗ ಏನಂದರೆ ಯಾವಾಗಲೂ ಆಳ ಕಡಿಮೆ ಇರುವಂತಹ ಜಾಗದಲ್ಲಿ ಈ ಅಭ್ಯಾಸವನ್ನು ಮಾಡಬೇಕು. ಒಬ್ಬರೇ ನಾವು ಈಜಬಾರ್ದು, ಮತ್ತು ಜೊತೆಯಲ್ಲಿ ಯಾರಾದರೂ ಇದ್ದರೆ ತುಂಬಾ ಒಳ್ಳೆಯದು. ಮೊದಲು ನೀರಿನ ಮೇಲೆ ನಾವು ಹಾಯಾಗಿ ಮಲ್ಕೋಬೇಕಂದ್ರೆ ನಾವು ಬೆಡ್ ಮೇಲೆ ಹೇಗೆ ರಿಲ್ಯಾಕ್ಸ್ ಮೂಡಲ್ಲಿರ್ತೀವೋ ಹಾಗೆ ಮೊದಲು ನಾವು ನೀರಲ್ಲಿ ಹಾಯಾಗಿ ಮಲಗಿ ತೇಲುವಿಕೆಯನ್ನು ಫಸ್ಟು ಕಲಿಬೇಕು. ಯಾಕೆಂದರೆ ಈಜುವ ಮೊದಲು ಫಸ್ಟ್ ಸ್ಟೆಪ್ ಅಂದರೆ ಇದೆ. ಫಸ್ಟು ನಾವು ಮುಳುಗಲಾರ್ದೆ ನಮ್ಮ ಬಾಡಿನ ತೇಲಿಸುವಾಗೆ ನಾವು ಮಲಗಬೇಕು. ಫ್ರೆಂಡ್ಸ್, ನಾವು ಸ್ವಿಮ್ಮಿಂಗ್ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಅಂದರೆ ಮೊದಲು ಒಂದು ಕ್ಯಾನ್ನ ಕಟ್ಕೊಂಡ್ಬಿಟ್ಟು ಈಜನ್ನು ಪ್ರಾಕ್ಟೀಸ್ ಮಾಡಬೇಕು. ನಾವು ಪರ್ಫೆಕ್ಟ್ ಆದಮೇಲೆ ನಾವು ನೀರಿನಲ್ಲಿ ಯೋಗಾಸನ ಮಾಡಬೇಕು. ಕೆಲವರು ನಾವು ಡೈರೆಕ್ಟಾಗಿ ನೀರಿನಲ್ಲೇ ಯೋಗಾಸನ ಮಾಡ್ತೀವಿ ಅಂತ ಅಂದ್ಕೋಬೇಡಿ. ಯಾಕೆಂದರೆ ತುಂಬ ಅಪಾಯಕಾರಿ. ನೀರ ಮೇಲೆ ನಾವು ಆಸನಗಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಏಕೆಂದರೆ ಬ್ಯಾಲೆನ್ಸ್ ಮಾಡುವಾಗ ನಾವು ಮುಳುಗ್ಬೋದು. ಈ ರೀತಿಯಾದಂಥ ಪ್ರಾಬ್ಲಮ್ ಆಗುತ್ತೆ. ನೀವು ಮೊದಲು ನೀರನ್ನ ಸ್ವಿಮ್ಮಿಂಗ್ನ ಚೆನ್ನಾಗಿ ಕಲ್ತ ಮೇಲೆ ನೀವು ಕೆಲವೊಂದು ಯೋಗಾಸನಗಳನ್ನ ಮಾಡಿ. ಫ್ರೆಂಡ್ಸ್, ಈಜೋದ್ರಿಂದ ಆಗುವಂತಹ ಲಾಭ ಅಂದರೆ ಬೆನಿಫಿಟ್ ಏನಪ್ಪ ಅಂತಂದರೆ, ನೋಡಿ, ನಾವು ಈಜುವಾಗ ಕಾಲು ಮತ್ತು ಕೈ, ಬೆನ್ನು ಹೀಗೆ ಹೊಟ್ಟೆಯ ಸ್ನಾಯುಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇಡೀ ದೇಹಕ್ಕೆ ಒಂದು ವ್ಯಾಯಾಮ ಆಗುತ್ತೆ. ಬೆಸ್ಟ್ ವರ್ಕೌಟ್ ಅಂತಲೇ ಹೇಳ್ಬೋದು. ಹಾಗೆ ಈಜುವಾಗ ಹೃದಯ ಬಡಿತ ಹೆಚ್ಚಾಗುತ್ತೆ. ಇದರಿಂದ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೂ ಅದರಿಂದ ಅಪಾಯ ಕಡಿಮೆ ಆಗುತ್ತೆ ಈಜೋದ್ರಿಂದ. ಹಾಗೆ ಈಜು ವೇಗವಾಗಿ ತೂಕನ ಇಳಿಸೋಕ್ಕೆ ಸಹಾಯ ಮಾಡುತ್ತೆ. ನಾವು 1 ಗಂಟೆ ನಾವೇನಾದರೂ ಸ್ವಿಮ್ಮಿಂಗ್ ಮಾಡಿದರೆ 400-700 ಕ್ಯಾಲರಿನ ಬರ್ನ್ ಮಾಡ್ಬೋದು. ಹಾಗೆ ನೀರಿನಲ್ಲಿ ಮನಸ್ಸು ಅಂದರೆ ಶಾಂತವಾಗಿರುತ್ತೆ. ಯಾವುದೇ ರೀತಿಯ ಮನಸ್ಸಿಗೆ ಒತ್ತಡ ಇರಲ್ಲ ಮತ್ತು ಆತಂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನೇನೆಂದರೆ ಈ ಕೀಲು ನೋವು ಇರುತ್ತಲ್ವ, ಕೀಲು ನೋವು ಅಂದರೆ ಓಡೋದು ಅಥವಾ ಜಿಮ್ ಮಾಡೋಕ್ಕೆ ಹೋಲಿಸಿದರೆ ಈಜುವಾಗ ನಮ್ಮ ಕೀಲುಗಳು ಅಂದರೆ ಜಾಯಿಂಟ್ ಇರುತ್ತಲ್ವ ಅದ್ರ ಮೇಲೆ ಹೆಚ್ಚು ಒತ್ತಡ ಬೀಳಲ್ಲ. ಹಾಗಾಗಿ ಮಂಡಿ ನೋವು ಇರೋರಿಗೆ ಇದು ಉತ್ತಮವಾದಂತಹ ವ್ಯಾಯಾಮ. ಮತ್ತು ನೀರಿನಲ್ಲಿ ಯೋಗ ಮಾಡೋದ್ರಿಂದ ಏನೇನು ಲಾಭ ಅಂದರೆ ಯಾವ ರೀತಿ ಲಾಭ ಆಗುತ್ತೆ ಅಂದರೆ, ನಾವು ನೀರ ಮೇಲೆ ಯೋಗಾಸನ ಮಾಡುವಾಗ ನಮ್ಮ ದೇಹ ಬ್ಯಾಲೆನ್ಸ್ ಅಂದರೆ ಸ್ವಲ್ಪ ಕಷ್ಟ ಮಾಡೋದು ನೀರಿನಲ್ಲಿ ಯೋಗಾಸನ. ಇದರಿಂದ ನಮಗೆ ಹೆಚ್ಚು ಸ್ಥಿರತೆ ಅಂದರೆ ನಮ್ಮ ಬ್ಯಾಲೆನ್ಸ್ನ ಹೇಗೆ ನೀರಲ್ಲಿ ಮಾಡೋದು ಅಂತ ಗೊತ್ತಾಗುತ್ತೆ. ಹಾಗೆ ಬಿಸಿ ನೀರು ಅಥವಾ ಸಾಧಾರಣ ನೀರಿನಲ್ಲಿ ಯೋಗಾಸನ ಮಾಡೋದ್ರಿಂದ ಸ್ನಾಯುಗಳ ಬಿಗಿತ ಕಡಿಮೆಯಾಗಿ ದೇಹದಲ್ಲಿ ಹೆಚ್ಚು ಫ್ಲೆಕ್ಸಿಬಲ್ ಆಗುತ್ತೆ. ಹಾಗೆ ನೀರಿನಲ್ಲಿ ತೇಲುವಾಗ ನಮ್ಮ ದೇಹದ ತೂಕ 90% ಕಡಿಮೆ ಮಾಡಿದಂತ ಅನಿಸುತ್ತೆ. ಅದರಿಂದ ನೆಲದ ಮೇಲೆ ವ್ಯಾಯಾಮ ಮಾಡುವ ಆಸನಗಳು ಇರ್ತಾವಲ್ವ, ಯೋಗಾಸನಗಳು, ಅವು ನೀರಿನಲ್ಲಿ ನಾವು